ಹಲೋ ಗಾಯ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ನಿಶಾ ಕುಕಿಂಗ್ ಚಾನಲ್. ಪ್ಲೀಸ್ ನನ್ನ ಚಾನಲ್ಗೆ ಯಾರು ಹೊಸಬ್ರಾಗಿ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಬನ್ನಿ, ಇವತ್ತು ಸಿಂಪಲ್ಲಾಗಿ ಮನೆಯಲ್ಲೇ ಮಾಡುವಂಥ ಸಮೋಸ ಕ್ರಿಸ್ಪಿಯಾಗಿರ್ತವೆ, ತುಂಬ ರುಚಿಯಾಗಿರುತ್ತದೆ. ಬನ್ನಿ, ಇವತ್ತು ನಮ್ಮ ಮನೆಯಲ್ಲೇ ನಾವು ಮಾಡುವಂಥ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ನಾವು ಹೊರಗಡೆ ತಿನ್ನೋದಕ್ಕಿಂತ ಇದನ್ನು ಮನೆಯಲ್ಲೇ ಮಾಡ್ಕೊಳೋದು ತುಂಬ ಚೆನ್ನಾಗಿರ್ತದೆ. ಬಟ್ ಏನಂದರೆ ನಾನು ಸಮೋಸ ಮಾಡೋಕ್ಕೆ ಹೋದೆ, ಮಾಂಸ ಆಗ್ಬಿಡ್ತದು. ನಮ್ಮ ಮನೇಲಿ ಆಗ ಹೇಳ್ತಿದ್ರು, ಸಮೋಸ ಮಾಡೋಕ್ಕೆ ಹೋಗಿ ಮಾಂಸ ಮಾಡಿಬಿಟ್ಟಿಯಲ್ಲ ಅಂತ ಹೇಳ್ತಿದ್ರು. ಬಟ್ ರುಚಿ ಮಾತ್ರ ತುಂಬ ಚೆನ್ನಾಗಿತ್ತು. ಸೇಮ್ ಸಮೋಸ ಥರನೇ ಇತ್ತು, ಬಟ್ ಫೋಲ್ಡ್ ಮಾಡಬೇಕಾದಾಗೆ ಸ್ವಲ್ಪ ರೌಂಡ್ ಶೇಪ್ ಆಯಿತು, ಹಾಗಾಗಿ ಸ್ವಲ್ಪ ಮಾಂಸ ಥರ ಟೈಪ್ ಆಯಿತು. ಬನ್ನಿ, ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ಸಿಂಪಲಾಗಿ ಹೇಳ್ಕೊಡ್ತೀನಿ ನೋಡಿ. ಇದು 250 ಗ್ರಾಮ್ ಅಷ್ಟು ನಾನು ಮೈದಾ ತೊಗೊಂಡಿದ್ದೀನಿ. ಇದು ಮೈದಾ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರ್ತದೆ. ಹಾಗೆ ಗೋಧಿ ಹಿಟ್ಟಲ್ಲಿ ಇದು ಚೆನ್ನಾಗಿ ಬರೋಲ್ಲ, ಹಾಗಾಗಿ ನಾನು ತೊಗೊಂಡಿದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಿದ್ದೀನಿ, ಹಾಗೆ ಸ್ವಲ್ಪ ಅಡುಗೆ ಸೋಡಾ ಇದ್ದರೆ ಹಾಕ್ಕೊಳ್ಳಿ. ಹಾಗೆ ಒಂದು ಚುಟುಕಿ ಸಕ್ಕರೆ ಹಾಕ್ಕೊಳ್ಳೋಣ. ಸಕ್ಕರೆ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಬರ್ತದೆ ತಿನ್ನೋಕ್ಕಂತೇಳಿ ಒಂದು ಚುಟುಕಿ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಣ್ಣೆ ಬೇಡ, ತುಪ್ಪ ಬೇಡ, ಏನು ಹಾಕಿ ಕಲಿಸ್ಬೇಡಿ ದಯವಿಟ್ಟು. ಇದಕ್ಕೆ ನೀರು ಹಾಕಿ ಕಲಿಸ್ಕೊಳ್ಳಿ. ನೀರು ಹಾಕಿ ಕಲಿಸ್ಕೊಂಡ್ರೆ ಸಮೋಸ ತುಂಬ ರುಚಿಯಾಗಿ ಬರ್ತವೆ, ತುಂಬ ಹದವಾಗಿ ಬರ್ತವೆ ಅಂತ ಹೇಳ್ಬೋದು. ನೋಡಿ, ಇದು ನಾನು ನೀರು ಹಾಕ್ಕೊಂಡು ಸ್ವಲ್ಪ ರೊಟೇಟ್ ಮಾಡ್ತಾ ಕಲಿಸ್ಕೊಳ್ತಿದ್ದೀನಿ. ಜಾಸ್ತಿ ಇದು ಹಿಟ್ಟು ಹಳಕಾಗಬಾರ್ದು, ಗಟ್ಟಿ ಇರಬೇಕು ಯಾವಾಗಲೂ. ಸಮೋಸ ಮಾಡಬೇಕಾದಾಗ ತುಂಬ ಗಟ್ಟಿ ಇರಬೇಕು. ಇದು ಈರುಳ್ಳಿ ಸಮೋಸ ಅಂತ ಹೇಳ್ತೀವಿ ನಾವು. ಆಲೂಗಡ್ಡೆ ಸಮೋಸ ಅದು ತುಂಬ ಚೆನ್ನಾಗಿರ್ತದೆ. ಇದು ಈರುಳ್ಳಿ ಸಮೋಸ ಒಂದು ಟ್ರೈ ಮಾಡಿ, ತುಂಬ ಚೆನ್ನಾಗಿರ್ತದೆ. ಈ ಮನೆಯಲ್ಲಿ ಹೆಲ್ತ್ ಕೂಡ ತುಂಬ ಒಳ್ಳೆಯದಲ್ವಾ. ಮನೆ ಒಳಗಡೆ ಮಕ್ಕಳಿದ್ದತ್ನಾಗೆ ಸಾಯಂಕಾಲ ಸ್ನ್ಯಾಕ್ಸ್ಗೆ ಅಂತೇಳಿ ಮಾಡಿ, ಆಮೇಲೆ ಇದಕ್ಕೆ ಟೊಮಾಟೊ ಸಾಸು, ಆಮೇಲೆ ಸ್ವಲ್ಪ ಖಾರದ ಚಟ್ನಿ ಮಾಡಿಕೊಡಿ. ಮಕ್ಕಳಂಕರು ತುಂಬ ಅದ್ಭುತವಾಗಿ ತಿಂತಾರೆ, ಎಲ್ಲ ಮಕ್ಕಳು ತಿಂತಾರೆ, ಮನೆಯಲ್ಲಿ ಕೂಡ ಎಲ್ಲರೂ ತಿಂತಾರೆ. ಇದಕ್ಕೆ ಆಮೇಲೆ ನೋಡಿ ಸ್ವಲ್ಪ ತುಪ್ಪ ಹಾಕಿಲ್ಲ ಅಂದರೆ ಎಣ್ಣೆ ಹಾಕಿ, ಸನ್ಫ್ಲವರ್ ಆಯಿಲ್ ಹಾಕಿ ಈ ಥರ ಮಾಡಿ ಒಂದು ಸ್ವಲ್ಪ ಎಷ್ಟು ಚೆಂದ ಬಂದಿದೆ ನೋಡಿ ಹಿಟ್ಟು. ಇದಕ್ಕೆ ಒಂದು 4 ಆಗ್ತಾಯಿದೆ ಚಪಾತಿ. ಈ 4ಅಲ್ಲಿ 8 8 16 ಸಮೋಸ ಆಗ್ತವೆ ನೋಡಿ. ಸಾಕು, ಮನೆಯೊಳಗಡೆ ಅಲ್ವಾ, ಸಣ್ಣದಾಗಿ ಮಾಡಿಕೊಂಡ್ರೆ ಸಾಕು, ದೊಡ್ಡದೇನು ಬೇಡ. ನಾವೇನು ಮಾರಕ್ಕೆ ಹೋಗಲ್ಲಲ್ವ, ಮನೆಯಲ್ಲೇ ತಿಂತೀವಿ. ಹಾಗಾಗಿ ನೋಡಿ, ಈ ಥರ ಆದಮೇಲೆ ನೋಡಿ, ಈ ಥರ 4 ಉಂಡೆ ಮಾಡ್ಕೊಳ್ಳೋಣ. ಒಂದೇ ಸೈಜಾಗಿ ಇರ್ತಕ್ಕಂಥ ಉಂಡೆ ಮಾಡಿಕೊಂಡು ರೌಂಡ್ ಶೇಪಾಗಿ ಮಾಡ್ಕೊಳ್ಳೋಣ. ನಿಜ, ನಾವು ಔಟ್ಸೈಡ್ ಹೋಗಿ ತಿನ್ನೋದಕ್ಕಿಂತ ನಮ್ಮ ಮನೆಯಲ್ಲೇ ನಮ್ಮ ಮುಂದೆ ನಾವು ಮಾಡ್ಕೊಂಡು ತಿಂತೀವಲ್ಲ, ಅದು ತುಂಬ ಮನಸ್ಸಿಗೆ ನೆಮ್ಮದಿ ಇರ್ತದೆ. ಆಮೇಲೆ ಮನಸ್ಸಿಗೆ ಕೂಡ ಸಮಾಧಾನ ಇರ್ತದೆ. ನೋಡಿ, ಈ ಥರ ಅಂದಮೇಲೆ ನೋಡಿ, ನಾನು ಒಂದೇ ಸೈಜಾಗಿ ಮಾಡ್ಕೊಂಡಿದ್ದೀನಿ. ಒಂದೇ ಸೈಜಾಗಿ ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಇದನ್ನು ಏನು ಮಾಡಬೇಕಂದ್ರೆ, ಒಂದೊಂದು ಎಲೆಗಳನ್ನು ಒಂದು ಸ್ವಲ್ಪ ಮೈದಾ ಪೌಡ್ರ್ ಹಾಕಿ ಲಾಡಿಸ್ಬೇಕು. ಈ ಥರ ಲಾಡಿಸ್ಬೇಕು. ನಿಜ ತುಂಬ ಟೇಸ್ಟಿಯಾಗಿತ್ತು. ನಿನ್ನಂತೂ ನಮ್ಮ ಮನೆಯಲ್ಲಿ ಸೂಪರ್ ಆಗಿತ್ತಂತ ಎಲ್ಲರೂ ಕಮೆಂಟ್ಸ್ ಮಾಡಿದರು. ಥ್ಯಾಂಕ್ ಯು ಸೋ ಮಚ್ ಮೈ ಹೋಮ್ ಮೆಂಬರ್ಸ್, ಥ್ಯಾಂಕ್ ಯು. ಬಟ್ ಏನೂ ಗೊತ್ತಿಲ್ಲ, ಪ್ರೋತ್ಸಾಹ ಕೊಡ್ತಾರೆ ಅಷ್ಟೇ. ತುಂಬ ಥ್ಯಾಂಕ್ ಯು ಅವರಿಗೆ ಎಲ್ಲರಿಗೂ. ಆಮೇಲೆ ನೀವು ಕೂಡ ನನ್ನ ಎಲ್ಲ ವೀಡಿಯೋಸ್ ನೋಡ್ತಿದ್ದೀರ, ತುಂಬ ಥ್ಯಾಂಕ್ ಯು ಎಲ್ಲರಿಗೂ ಕೂಡ. ಆಮೇಲೆ ಈ ಥರ ಎಲ್ಲಿ ಲಾಡ್ಸೋದಾದ್ಮೇಲೆ ಈ ಥರ ನೋಡಿ ಕಟ್ ಮಾಡ್ಕೊಳ್ಳಿ. ಆ ಕಡೆ ಈ ಕಡೆ 4 ಕಡೆನೂ ಕಟ್ ಮಾಡ್ಕೊಳ್ಳಿ, ಒಂದೇ ಲೆವೆಲ್ ಬರಬೇಕು. ಚಾಕು ಇದ್ದರೆ ಚಾಕುతో ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಒಂದೇ ಲೆವೆಲಾಗಿ ಕಟ್ ಮಾಡ್ಕೊಳ್ಳಿ 4 ಸೈಡು. ತುಂಬ ಅಂದರೆ ಫೋಲ್ಡ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಬರ್ತದಂತ. ನೋಡಿ ಹೇಗಿದೆ ಅಂತ, ತುಂಬ ಅದ್ಭುತವಾಗಿ ಬರ್ತದೆ. ಇದನ್ನೇನು ಮಾಡಬೇಕಂದ್ರೆ, ಒಂದರಲ್ಲಿ 4 ಭಾಗ ಮಾಡಬೇಕು. ನೋಡಿ, ಒಂದರಲ್ಲಿ 4 ಭಾಗ ಎಷ್ಟು ಚೆನ್ನಾಗಿ ಕಾಣ್ತದೆ ಅಲ್ವಾ. ಎಗ್ ಪಪ್ ಮಾಡ್ಬೋದು, ಸಮೋಸ ಮಾಡ್ಬೋದು, ನಾನ್ ವೆಜ್ಜು ಪಪ್ ಎಲ್ಲ ಮಾಡ್ಬೋದು ಈ ಎಲೆಯಲ್ಲಿ. ಈ ಥರ ಬರ್ಬೇಕು ಎಲೆ ಯಾವಾಗಲೂ. ಫೋಲ್ಡ್ ಮಾಡೋಕ್ಕೆ ತುಂಬ ಚೆನ್ನಾಗಿರ್ತವೆ. ನೋಡಿ, ಒಂದರಲ್ಲಿ 4 ಆಯಿತು. ಆಮೇಲೆ ಬನ್ನಿ, ಈಗ ಈರುಳ್ಳಿನ ನಾವು ಅದಕ್ಕೆ ಹೇಗೆ ಮಾಡ್ಕೊಳ್ಳೋಣ ಅಂತ. ನಾನು ಒಂದು 2 ಈರುಳ್ಳಿ ತೊಗೊಂಡಿದ್ದೆ. ಇದನ್ನೇ ನಾನು ಕಟ್ ಮಾಡ್ಕೊಂಡಿರೋದು ನೋಡಿ, ಉದ್ದುದ್ದವಾಗಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಒಂದು ಚುಟುಕಿ ಸ್ಪೂನು ಸಾಲ್ಟ್ ಹಾಕಿ ಕಲಿಸಿದ್ದೆ, ಏಕೆಂದರೆ ಅದು ನೀರು ಬಿಡ್ತದಲ್ವಾ ಈರುಳ್ಳಿ, ನೀರು ಬಿಟ್ಟರೆ ತುಂಬ ಚೆನ್ನಾಗಿರ್ತದೆ ಅಂತ ಹಾಕ್ಕೊಂಡಿದ್ದೆ. ಆಮೇಲೆ ಇದಕ್ಕೆ ನಾನು 1 ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತೀನಿ. ನಿಮಗೆ ಖಾರ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಖಾರ ಕಡಿಮೆ ಇದ್ದರೆ ನೋಡಿ ಹಾಕ್ಕೊಳ್ಳಿ, ನಿಮ್ಮ ಇಷ್ಟ. ಆಮೇಲೆ ಇದಕ್ಕೆ ಆಲ್ರೆಡಿ ನಾನು ಸಾಲ್ಟ್ ಹಾಕ್ಕೊಂಡಿದ್ದೆ, ಇದಕ್ಕೆ ಇನ್ನೊಂದು ಚುಟುಕಿ ಸಾಲ್ಟ್ ಹಾಕ್ಕೊಳ್ತಾಯಿದ್ದೀನಿ. ಸಾಲ್ಟ್ ಹಾಕ್ಕೊಂಡಾದಮೇಲೆ ಇದಕ್ಕೆ 1 ಚುಟುಕಿ ಅರಿಶಿಣ ಪುಡಿ ಹಾಕ್ಕೊಂಡಾದ್ಮೇಲೆ ಇದನ್ನ ಏನು ಮಾಡಬೇಕಂದ್ರೆ ಕೈಲೇ ಕಲಿಸ್ಬೇಕು. ಕೈಲೇ ನೀಟಾಗಿ ಎಲ್ಲ ಈರುಳ್ಳಿಗೆ. ಆಮೇಲೆ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಯೂಸ್ ಮಾಡ್ತೀನಿ. ಆಮೇಲೆ ಕೊತ್ತಂಬರಿ
ಕೊತ್ತಂಬರಿ ಕೂಡ ಹಾಕ್ಕೊಂಡು ಇದನ್ನು ನೀಟಾಗಿ ಕೈಲಿ ಕಲಸಬೇಕು. ಫುಲ್ಲು ಎಲ್ಲ ಈರುಳ್ಳಿಗೆ ಇದು ಹತ್ಕೋಬೇಕು ಎಲ್ಲ ಮಸಾಲೆನ. ಇದಕ್ಕೆ ಆ್ಯಕ್ಚುಲಿ ವಟಾಣಿ ಹಾಕಬೇಕು. ನಮ್ಮ ಮನೇಲಿ ಹಸಿ ವಟಾಣಿ ಇದ್ದಿಲ್ಲ, ಹಾಗಾಗಿ ನಾನು ಸ್ಕಿಪ್ ಮಾಡಿದ್ದೀನಿ. ನಿಮ್ಮ ಮನೇಲಿ ಹಾಕ್ಕೊಳ್ಳಿ, ಅದಕ್ಕಿಂತ ತುಂಬ ಚೆನ್ನಾಗಿ ಬರ್ತವೆ ಇದು. ನೋಡಿ ಎಷ್ಟು ನೀಟಾಗಿ ಆಗಿದೆ ಅಂತ ನೋಡಿ, ತುಂಬ ಅದ್ಭುತವಾಗಿ ಬರ್ತದೆ ನೋಡಿ. ಹೌದಾ? ಹಾಂ, ಈ ಥರ ಆದರೆ ನೋಡಿ, ನೋಡೋಕೆ ಎಷ್ಟೊಂದು ಚೆಂದ ಇದೆ. ಆಮೇಲೆ ಒಂದೊಂದು ಎಲೆ ತೊಗೊಂಡು ಈ ಥರ ಫೋಲ್ಡ್ ಮಾಡಿ, ಹಾಂ, ಈ ಥರ ರೊಟೇಟ್ ಮಾಡಿ ಎಲೆ ಎಲ್ಲ ಒಂದೊಂದು ಎಲೆ ತೊಗೊಳ್ಳಿ. ಆಮೇಲೆ ನೀವು ಕೈಲಿ ಹಾಕ್ಕೋಬೋದು ಈರುಳ್ಳಿ ಬಾಜಿನ ಕೈಲಿ ಹಾಕ್ಕೋಬೋದು, ಇಲ್ಲಾಂದರೆ ಸ್ಪೂನಲ್ಲಿ ಹಾಕಿ ನಡೀತದೆ. ನೋಡಿ ಅಷ್ಟೊಂದು ಪುಷ್ ಕೊಟ್ಟರು ಅದು ಎಲೆ ಏನೂ ಆಗ್ತಾಯಿಲ್ಲ. ನೋಡಿ ಎಷ್ಟು ಪುಷ್ ಕೊಡಿ, ಅದ್ರ ತುಂಬ ತುಂಬಿದ ಮೇಲೆ ಅದಕ್ಕೆ ನಾನು ನೋಡಿ ಒಂದು ಸಣ್ಣದರಲ್ಲಿ ಅದೇ ಮೈದಾ ಹಿಟ್ಟಲ್ಲಿ ಒಂದು ಸ್ವಲ್ಪ ನೀರೇ ಕಲಿಸ್ಕೊಂಡಿದ್ದೀನಿ. ಏಕೆಂದರೆ ಅದು ಫೋಲ್ಡ್ ಮಾಡೋಕ್ಕೆ ಬೇಕಲ್ವಾ, ಹಾಗೆ ಕಲಿಸ್ಕೊಂಡಿದ್ದೀನಿ. ನೋಡಿ ಎಷ್ಟೆಲ್ಲ ಫೋಲ್ಡ್ ಮಾಡಿ ಒಂದೊಂದು ಆ ಕಡೆ ಸೈಡ್ ಇನ್ನೊಂದು ಪ್ಲೇಟ್ ಒಳಗಡೆ ಇಟ್ಬಿಡೋಣ. ಆಯಿತು, ಒಂದು ಸಮೋಸ ರೆಡಿ ಆಯಿತು. ಮತ್ತು ಆಮೇಲೆ ಇದು ಬೇಕಾದರೆ ಈ ಟೈಪರ್ ಮಾಡ್ಕೊಳ್ಳಿ ನೀವು, ಇದು ತುಂಬ ಚೆನ್ನಾಗಿರ್ತದೆ ನೋಡಿ. ನಾನು ನೆಕ್ಸ್ಟ್ ಟೈಮ್, ಈಗ ಒಂದು ಸ್ವಲ್ಪ ಮಿಸ್ ಆಗಿದೆ, ಇನ್ನೊಂದು ಟೈಮ್ ನೋಡಿ ನಾನು ತುಂಬ ಚೆನ್ನಾಗಿ ಮಾಡ್ತೇನೆ. ನೋಡಿ ಈ ಥರ ಒಂದು ಸ್ಟೈಲ್ ಸರ್ ಮಾಡ್ಕೊಳ್ಳಿ. ನಿಜ ತುಂಬ ತಿನ್ನಬೇಕಾದಾಗ ನೋಡ್ಬೇಕು ನೀವು, ತುಂಬ ಕ್ರಿಸ್ಪಿಯಾಗಿ ಬರ್ತದೆ. ಕ್ರಿಸ್ಪಿಯಾಗಿದ್ರೇ ತುಂಬ ಚೆನ್ನಾಗಿರ್ತದೆ. ಎಗ್ ಪಪ್ ಆಯಿತು, ಮಸಾಲ ಆಯಿತು, ನಾನ್ ವೆಜ್ಜು ನೋಡಿ ಈ ಥರ ಮಾಡ್ಕೊಳ್ಳಿ. ಇದು ಒಂದು ಸ್ಟೈಲಿಸ್ ಬೇರೆ ನೋಡಿ ಹೇಗಾಗಿದೆ ಅಂತ. ಸಾಯಂಕಾಲ ಸ್ನ್ಯಾಕ್ಸ್ ಅಂಕರ ಅದ್ಭುತ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಇದನ್ನು. ಈ ಥರ ಮಾಡಿಕೊಂಡು ಒಂದೊಂದು ಸಪ್ರೇಟ್ ಇಟ್ಕೊಂಡು ನೋಡಿ, ನಾನು ಒಂದು ಬಾಣಲೆ ಒಳಗಡೆ ಎಣ್ಣೆ ಆಲ್ರೆಡಿ ಕಾಯಕ್ಕಿಟ್ಟಿದ್ದೆ. ಇಟ್ಟಾದಮೇಲೆ ನಾನು ಒಂದು ಹಾಕ್ತಾಯಿದ್ದೀನಿ ನೋಡಿ, ಸಮೋಸನ ಹಾಕ್ತಾಯಿದ್ದೀನಿ. ಇದನ್ನೇನು ಮಾಡಬೇಕು ಅಂದರೆ ಸ್ವಲ್ಪ ಬ್ರೌನ್ ಕಲರ್ ಆಗಿ ಯಾವಾಗಲೂ ಫ್ರೈ ಮಾಡಬೇಕು ನಾವು. ಬ್ರೌನ್ ಕಲರ್ ಆದರೆ ತಿಂದರೆ ಸ್ವಲ್ಪ ಕಡಕಾಗಿರ್ಬೇಕು ಯಾವಾಗಲೂ. ನೋಡಿ ಎಷ್ಟು ಸಖತ್ತಾಗಿ ಬರ್ತಿದೆ ಅಲ್ವಾ. ಬಟ್ ಸ್ವಲ್ಪ ಸೇಪ್ ಚೇಂಜ್ ಆಗಿದೆ, ಬಟ್ ಪರವಾಗಿಲ್ಲ. ಐ ವಿಲ್ ಟ್ರೈ ಮಾಡಿದ್ದೀನಿ, ಬಟ್ ಫಲ ಮಾತ್ರ ಸಿಕ್ಕಿದೆ. ಸೇಪು ಚೇಂಜ್ ಆದರೂ ಚಿಂತಿಲ್ಲ, ತುಂಬ ಟೇಸ್ಟಿಯಾಗಿದೆ. ನಾನು ಕೂಡ ತಿಂದೆ, ನಿನ್ನೆ ಒಂದು 4 ಕೂಡ ತಿಂದಿದ್ದೀನಿ ನೋಡಿ. ಇಷ್ಟೆಲ್ಲ ಬ್ರೌನ್ ಕಲರ್ ಆಗೋವರೆಗೆ ಫ್ರೈ ಮಾಡಿ, ಇನ್ನೂ ಬ್ರೌನ್ ಕಲರ್ ಆಗಬೇಕಿದು. ಥ್ಯಾಂಕ್ ಯು ಸೋ ಮಚ್.